ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಕೃಷ್ಣನ ಮೈದುನನಾದ ರುಕ್ಮಿಯು ಅರ್ಜುನನ ಬಳಿಗೆ ಬಂದು ತನ್ನ ಸಹಾಯವಿಲ್ಲದೆ ಕೌರವರನ್ನು ಜಯಿಸುವುದು ಕಷ್ಟವೆಂದು ಹೆಮ್ಮೆಯನ್ನು ಹೇಳಿಕೊಂಡು ಅರ್ಜುನನಿಂದ ತಿರಸ್ಕೃತನಾದುದು. ಅಲ್ಲಿಂದ ಹೊರಟು ದುರ್ಯೋಧನನ ಮುಂದೆಯೂ ಅದೇ ಹೆಮ್ಮೆಯನ್ನು ಹೇಳಿಕೊಂಡು ಕೊನೆಗೆ ಅವನಿಂದಲೂ ತಿರಸ್ಕೃತನಾದುದು ಎಂಬ 158ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯ ರಾಜ, ಕೇಳು. ಇಷ್ಟರಲ್ಲಿಯೇ ಕೃಷ್ಣನ ಮೈದುನನು ಬಲದರ್ಪಿತನು ಆದ ರುಕ್ಮಿಯು ಪಾಂಡವರನ್ನು ನೋಡುವುದಕ್ಕಾಗಿ ಬಂದನು. ಇವನು ಮಹಾತ್ಮನು ಇಂದ್ರ ಸಖನು ಆದ ಹಿರಣ್ಯ ರೋಮನೆಂದು ಹೆಸರುಗೊಂಡ ಭೀಷ್ಮಕನ ಮಗನು. ಭೀಷ್ಮಕನು ಮಹಾ ಯಶಸ್ವಿ, ದಕ್ಷಿಣಾ ಪಥಗಳಿಗೆಲ್ಲ ಅಧಿಪತಿ, ಭೋಜ ಕುಲದವನು. ಇವನ ಮಗನಾದ ರುಕ್ಮಿಯಾದರೂ ಮಹಾಗರ್ವಿ, ತನ್ನ ಮನಸ್ಸಿಗೆ ತೋರಿದ ಹಾಗೆಯೇ ನಡೆಯಬೇಕೆಂಬ ಹಠವುಳ್ಳವನು. ಇವನು ಗಂಧಮಾದನ ಪರ್ವತದಲ್ಲಿ ವಾಸ ಮಾಡುತ್ತಿದ್ದ ಧ್ರುಮನೆಂಬ ಕಿಂಪುರುಷ ಶ್ರೇಷ್ಠನಲ್ಲಿ ಶಿಷ್ಯನಾಗಿದ್ದು ಚತುಷ್ಪಾದಗಳುಳ್ಳ ಧನುರ್ವೇದಗಳನ್ನೆಲ್ಲ ಸಂಪೂರ್ಣವಾಗಿ ಕಲಿತನು. ಅರ್ಜುನನ ಗಾಂಧೀವಕ್ಕೂ ವಿಷ್ಣುವಿನ ಶಾರಂಗ ಧನುಸ್ಸಿಗೂ ಸಮಾನವಾದ ತೇಜಸ್ಸು ಲಕ್ಷಣಗಳು ಉಳ್ಳ ವಿಜಯವೆಂಬ ಮಹೇಂದ್ರ ಧನುಸ್ಸು ಇವನಲ್ಲಿರುವುದು. ಓ ಜನಮೇಜಯ ರಾಜ, ಲೋಕದಲ್ಲಿ ಅರ್ಜುನನ ಗಾಂಧೀವವೊಂದು, ವಿಷ್ಣುವಿನ ಕೈಯಲ್ಲಿರುವ ಶಾರಂಗವೊಂದು, ಈ ರುಕ್ಮಿಯು ಪಡೆದಿರುವ ವಿಜಯವೆಂಬ ಮಹೇಂದ್ರ ಧನುಸ್ಸೊಂದು, ಇವು ಮೂರೇ ಸಾಕ್ಷಾತ್ತಾಗಿ ದೇವತೆಗಳಿಂದ ಬಂದ ದಿವ್ಯ ಧನುಸ್ಸುಗಳು. ಗಾಂಧೀವವು ವರುಣನಲ್ಲಿದ್ದುದು, ವಿಜಯವು ಮಹೇಂದ್ರನಲ್ಲಿದ್ದುದು, ತೇಜೋಮಯವಾದ ಶಾರಂಗವೆಂಬುದು ವಿಷ್ಣುವಿನ ಕೈಯಲ್ಲಿದ್ದ ಧನುಸ್ಸು. ಶತ್ರು ಸೈನ್ಯಕ್ಕೆ ಭಯಂಕರವಾದ ಈ ಶಾರಂಗ ಧನುಸ್ಸು ಈಗ ಕೃಷ್ಣನಿಂದ ಹಿಡಿಯಲ್ಪಡುವುದು. ಗಾಂಡೀವವು ಕಾಂಡವ ದಹನ ಕಾಲದಲ್ಲಿ ಅರ್ಜುನನಿಗೆ ಅಗ್ನಿಯಿಂದ ಕೊಡಲ್ಪಟ್ಟಿತು. ವಿಜಯವೆಂಬ ಧನುಸ್ಸನ್ನು ರುಕ್ಮಿಯು ಧ್ರುಮನೆಂಬ ತನ್ನ ಗುರುವಿನಿಂದ ಪಡೆದನು. ಹಿಂದೆ ಕೃಷ್ಣನು ಮೂರಪಾಶಗಳನ್ನು ಹರಿದು ಮೂರನನ್ನು ಕೊಂದು ಭೂಪುತ್ರನಾದ ನರಕಾಸುರನನ್ನು ಜಯಿಸಿ ಅವನಲ್ಲಿದ್ದ ಅದಿತಿಯ ರತ್ನ ಕುಂಡಲಗಳನ್ನು ಕಿತ್ತುಕೊಂಡು 16,000 ಮಂದಿ ಸ್ತ್ರೀಯರನ್ನು ಅನೇಕ ರತ್ನಗಳನ್ನು ವಶಪಡಿಸಿಕೊಂಡಾಗ ಈ ಶಾರಂಗವೆಂಬ ಧನುಸ್ಸು ಕೃಷ್ಣನಿಗೆ ಸಿಕ್ಕಿತು. ಅದು ಹಾಗಿರಲಿ, ರುಕ್ಮಿಗೆ ವಿಜಯವೆಂಬ ಧನುಸ್ಸು ದೊರೆತಾಗಿನಿಂದ ಅವನಿಗೆ ಮಹತ್ತಾದ ಗರ್ವ ಉಂಟಾಗಿತು. ಲೋಕವನ್ನೆಲ್ಲ ಹೆದರಿಸುವ ದರ್ಪದಿಂದ ನೆಟ್ಟಗೆ ಅವನು ಪಾಂಡವರಿದ್ದಲ್ಲಿಗೆ ಬಂದನು. ಹಿಂದೆಯೂ ಹೀಗೆಯೇ ಕೃಷ್ಣನು ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಹೋದಾಗ ಬಲಗರ್ವಿತನಾದ ಈ ರುಕ್ಮಿಗೆ ಅದು ಸಹಿಸದಂತಾಯಿತು. ಆ ಕೃಷ್ಣನನ್ನು ಕೊಲ್ಲದೆ ತಾನು ಹಿಂತಿರುಗಿ ತನ್ನ ಪಟ್ಟಣಕ್ಕೆ ಕಾಲಿಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಹೊರಟನು. ವಿಚಿತ್ರ ಆಯುಧಗಳನ್ನು ಧರಿಸಿದ ತನ್ನ ಚತುರಂಗ ಸೈನ್ಯಗಳನ್ನು ಸೇರಿಸಿಕೊಂಡು ಗಂಗಾ ಪ್ರವಾಹದಂತೆ ಅಪಾರವಾದ ಅಂತಹ ಸೈನ್ಯದೊಡನೆ ಕೃಷ್ಣನನ್ನು ಎದುರಿಸಿದರು. ಅವನಿಂದ ಪರಾಜಿತನಾದನು. ಇದರಿಂದ ಅವನು ಪುರ ಜನಗಳಿಗೆ ಮುಖವನ್ನು ತೋರಿಸಲಾರದೆ ತಾನು ಮಾಡಿದ ಪ್ರತಿಜ್ಞೆಯಂತೆ ಕೃಷ್ಣನು ತನ್ನನ್ನು ಯಾವ ಸ್ಥಳದಲ್ಲಿ ಜಯಿಸಿದನೋ ಅಲ್ಲಿಯೇ ಭೋಜಕಟವೆಂಬ ಒಂದು ಹೊಸ ಪಟ್ಟಣವನ್ನು ನಿರ್ಮಿಸಿ ಅಲ್ಲಿಯೇ ಚತುರಂಗಗಳಿಂದ ಸಮೃದ್ಧವಾದ ದೊಡ್ಡ ಸೈನ್ಯವನ್ನು ಸೇರಿಸಿಟ್ಟುಕೊಂಡನು. ಅದು ಭೂಮಿಯಲ್ಲಿ ಬಹಳ ಹೆಸರುಗೊಂಡ ಪಟ್ಟಣವಾಯಿತು. ಆ ರುಕ್ಮಿಯು ದೊಡ್ಡ ಅಕ್ಷೋಹಿಣಿ ಸೈನ್ಯದೊಡನೆ ಕತ್ತಿ, ಬಿಲ್ಲು, ಕವಚ ಮುಂತಾದ ಸಮಸ್ತ ಯುದ್ಧ ಸಾಧನೆಗಳನ್ನು ಸಿದ್ಧಪಡಿಸಿಕೊಂಡು ಸೂರ್ಯ ಸಮಾನವಾದ ರಥವನ್ನೇರಿ ಪಾಂಡವರ ಶಿಬಿರದೊಳಗೆ ಪ್ರವೇಶಿಸಿ ತಾನು ಕೃಷ್ಣನಿಗೆ ಪ್ರಿಯವನ್ನು ಮಾಡಬೇಕೆಂಬ ಉದ್ದೇಶದಿಂದ ಬಂದಿರುವುದಾಗಿ ತಿಳಿಸಿಕೊಂಡನು. ಧರ್ಮರಾಜನು ರುಕ್ಮಿಯನ್ನು ಕಂಡೊಡನೆ ಗೌರವಪೂರ್ವಕವಾಗಿ ಇದಿರೆದ್ದು ಬಂದು ಅವನನ್ನು ಯಥೋಚಿತವಾಗಿ ಸತ್ಕರಿಸಿದನು. ಹೀಗೆ ಪಾಂಡವರಿಂದ ಸತ್ಕೃತನಾದ ರುಕ್ಮಿಯು ತಾನು ಅವರನ್ನು ಯಥೋಚಿತವಾಗಿ ಗೌರವಿಸಿ ತನ್ನ ಸಮಸ್ತ ಸೈನ್ಯದೊಡನೆ ಅಲ್ಲಿ ಸ್ವಲ್ಪ ಹೊತ್ತಿನವರೆಗೆ ವಿಶ್ರಾಂತಿಯನ್ನು ತೆಗೆದುಕೊಂಡನು. ಆಮೇಲೆ ಆ ರುಕ್ಮಿಯು ಎಲ್ಲ ವೀರರ ಮುಂದೆ ಅರ್ಜುನನನ್ನು ಕರೆಸಿಕೊಂಡು, ಅರ್ಜುನ, ಈಗ ನಿನಗೇನೋ ಪ್ರಬಲ ಶತ್ರುಗಳೊಡನೆ ಯುದ್ಧವು ಸಂಭವಿಸಿದೆ. ಇದಕ್ಕಾಗಿ ನೀನು ಬಹಳವಾಗಿ ಹೆದರಿದಂತಿದೆ. ಹೆದರಬೇಡ. ನಾನು ನಿನಗೆ ಯುದ್ಧದಲ್ಲಿ ಸಹಾಯಕನಾಗಿದ್ದು ಶತ್ರುಗಳಿಗೆ ಸಹಿಸಲಸಾಧ್ಯವಾದ ನನ್ನ ಪರಾಕ್ರಮವನ್ನು ತೋರಿಸುವೆನು. ಪರಾಕ್ರಮದಲ್ಲಿ ನನಗೆ ಸಮಾನನಾದವನು ಲೋಕದಲ್ಲಿ ಬೇರೊಬ್ಬನಿಲ್ಲ. ಯಾವ ಶತ್ರು ಸೈನ್ಯವನ್ನು ನನ್ನ ಭಾಗಕ್ಕೆ ಬಿಟ್ಟುಕೊಡುವೆಯೋ ಅದನ್ನು ನಾನು ಕ್ಷಣ ಮಾತ್ರದಲ್ಲಿ ತೀರಿಸಿಬಿಡುವೆನು.
ದ್ರೋಣ ಕೃಪರನ್ನೇ ಆಗಲಿ, ಭೀಷ್ಮ ಕರ್ಣರನ್ನೇ ಆಗಲಿ, ಆ ಕೌರವ ಪಕ್ಷದಲ್ಲಿರುವ ಎಲ್ಲಾ ರಾಜರನ್ನೇ ಆಗಲಿ, ನೀನು ನನ್ನ ಭಾಗಕ್ಕೆ ಬಿಟ್ಟರು ಅವರನ್ನೆಲ್ಲ ಕೊಂದು ರಾಜ್ಯವನ್ನು ನಿನ್ನ ವಶ ಮಾಡುವೆನು ಎಂದನು. ಧರ್ಮರಾಜನು, ಕೃಷ್ಣನು, ಇನ್ನು ಇತರ ರಾಜರೆಲ್ಲರೂ ಕೇಳುತ್ತಿರುವಾಗ ಅವರ ಮುಂದೆ ರುಕ್ಮಿಯು ತಮ್ಮೆಲ್ಲರಿಗೂ ತಿರಸ್ಕಾರ ರೂಪವಾದ ಈ ಜಂಬದ ಮಾತುಗಳನ್ನಾಡಲು ಅದನ್ನು ಕೇಳಿ ಅರ್ಜುನನಿಗೆ ನಗೆಯುಂಟಾಯಿತು. ಅವನ ಮಾತಿಗೆ ಅರ್ಜುನನು ದೊಡ್ಡದಾಗಿ ನಕ್ಕು ಧರ್ಮರಾಜನ ಮತ್ತು ಕೃಷ್ಣನ ಮುಖವನ್ನು ನೋಡಿ ಸ್ನೇಹಪೂರ್ವಕವಾಗಿಯೇ ರುಕ್ಮಿಯನ್ನು ಕುರಿತು, ಮಿತ್ರ, ನಿನ್ನ ಮಾತಿಗೆ ಸಂತೋಷಪಟ್ಟೆನು. ಆದರೆ ಹಿಂದೆ ಘೋಷಯಾತ್ರೆಯಲ್ಲಿ ಮಹಾಬಲಾಢ್ಯರಾದ ಗಂಧರ್ವರೊಡನೆ ನಾನು ಯುದ್ಧ ಮಾಡಿದಾಗ ನನಗೆ ಸಹಾಯವೇನಿದ್ದಿತು? ಮತ್ತು ಖಾಂಡವ ವನದಲ್ಲಿ ದೇವದಾನವರೊಡನೆ ನಾನು ಯುದ್ಧಕ್ಕೆ ನಿಂತಾಗ ನನ್ನ ಸಹಾಯಕ್ಕೆ ಯಾವನಿದ್ದನು? ಹಾಗೆಯೇ ನಿವಾತ ಕವಚರೊಡನೆಯೂ ಕಾಲಕೇಯರೆಂಬ ದಾನವರೊಡನೆಯೂ ನಾನು ಯುದ್ಧಕ್ಕೆ ನಿಂತಾಗ ನನಗೆ ಯಾವನು ಸಹಾಯಕ್ಕಿದ್ದನು? ಹಿಂದೆ ವಿರಾಟ ನಗರದಲ್ಲಿ ಅನೇಕ ಕೌರವರೊಡನೆ ನಾನು ಯುದ್ಧ ಮಾಡುವಾಗ ನನಗೆ ಯಾವನು ಸಹಾಯಕ್ಕಿದ್ದನು? ರುಕ್ಮಿ, ಆ ಕೌರವರೊಡನೆ ಯುದ್ಧವು ಪ್ರಾಪ್ತವಾದುದಕ್ಕಾಗಿ ಈಗ ನಾನು ಭಯಪಟ್ಟಿರುವೆನೆಂದು ನೀನು ಹೇಳಿದೆಯಲ್ಲವೇ? ನಾನು ಇಂದ್ರ, ಅಗ್ನಿ, ಯಮ, ವರುಣ, ಕುಬೇರ, ರುದ್ರಾದಿ ದೇವತೆಗಳನ್ನೆಲ್ಲ ಆರಾಧಿಸಿ ಅವರಿಂದ ಯುದ್ಧ ನಿಮಿತ್ತವಾಗಿ ಶಸ್ತ್ರಾಸ್ತ್ರಗಳನ್ನೆಲ್ಲ ಪಡೆದವನು. ಕೃಪನನ್ನು, ದ್ರೋಣನನ್ನು ಮೆಚ್ಚಿಸಿ ಶಸ್ತ್ರವಿದ್ಯೆಯನ್ನು ಕಲಿತವನು. ಶ್ರೀಕೃಷ್ಣನಿಗೆ ಅತ್ಯಂತ ಪ್ರೇಮ ಪಾತ್ರನು. ತೇಜೋಮಯವಾದ ಗಾಂಧೀವವೆಂಬ ದಿವ್ಯ ಧನುಸ್ಸನ್ನು, ಅಕ್ಷಯ ತೂಣೀರಗಳನ್ನು, ಅನೇಕ ದಿವ್ಯಾಸ್ತ್ರಗಳನ್ನು ಸಿದ್ಧವಾಗಿ ಹಿಡಿದಿರುವವನು. ಕೌರವ ಕುಲದಲ್ಲಿ ಹುಟ್ಟಿದವನು. ಅದರಲ್ಲಿಯೂ ಮಹಾತ್ಮನಾದ ಪಾಂಡವಿನ ಪುತ್ರನು. ದ್ರೋಣನಿಗೆ ಸಾಕ್ಷಾತ್ತಾಗಿ ಶಿಷ್ಯನು. ವಾಸುದೇವನ ಸಹಾಯ ಬಲವುಳ್ಳವನು. ಇಂತಹ ನಾನು ಯುದ್ಧಕ್ಕೆ ಹೆದರಿದೆನೆಂದು ಹೇಳಿಕೊಂಡರೆ ಅದೊಂದು ನಾಚಿಕೆಗೇಡಲ್ಲವೇ? ನಮ್ಮ ಕೀರ್ತಿಗೆ ಅದು ಕುಂದಕವಲ್ಲವೇ? ಸಿಡಿಲಿನಂತೆ ಕ್ರೂರವಾದ ಅಂತಹ ಮಾತು ನನ್ನ ಬಾಯಿಂದ ಎಂದಾದರೂ ಹೊರಡುವುದೇ? ಓ ಮಹಾಬಾಹು, ನನಗೇನೂ ಹೆದರಿಕೆ ಇಲ್ಲ. ಈಗ ನಾನು ಬೇರೆಯವರ ಸಹಾಯಕ್ಕೂ ನಿರೀಕ್ಷಿಸುವವನಲ್ಲ. ನಿನಗೆ ಇಷ್ಟವಿದ್ದರೆ ಇಲ್ಲಿರು, ಇಲ್ಲವೇ ಹೋಗು ಎಂದನು. ಓ ಜನಮೇಜಯ ರಾಜ, ಈ ಮಾತನ್ನು ಕೇಳಿ ರುಕ್ಮಿಗೆ ಬಹಳ ನಾಚಿಕೆಯಾಯಿತು. ಒಡನೆಯೇ ಅವನು ಕೋಪದಿಂದ ಸಮುದ್ರದಂತೆ ಅಪಾರವಾದ ತನ್ನ ಸೈನ್ಯವನ್ನೆಲ್ಲ ಹಿಂತಿರುಗಿಸಿಕೊಂಡು ನೆಟ್ಟಗೆ ದುರ್ಯೋಧನನ ಶಿಬಿರಕ್ಕೆ ಬಂದನು. ಅಲ್ಲಿಯೂ ಹಾಗೆಯೇ ಅನೇಕ ರಾಜರ ಮುಂದೆ ದುರ್ಯೋಧನನನ್ನು ಕುರಿತು ರುಕ್ಮಿಯು ತನ್ನ ಜಂಬವನ್ನು ಹೇಳಿಕೊಳ್ಳುತ್ತಾ ತಾನು ಅವನಿಗೆ ಸಹಾಯ ಮಾಡುವುದಾಗಿ ಹೇಳಿದನು. ಆದರೆ ಅವನ ಅಸಂಬದ್ಧವಾದ ಮಾತುಗಳನ್ನು ಕೇಳಿ ದುರ್ಯೋಧನನು ಅವನನ್ನು ತಿರಸ್ಕರಿಸಲು ರುಕ್ಮಿಯು ಕೋಪದಿಂದ ಯಾವ ಪಕ್ಷಕ್ಕೂ ಸೇರದೆ ಹೊರಟು ಹೋದನು. ಓ ಜನಮೇಜಯ ರಾಜ, ಹೀಗೆ ಬಲರಾಮನೊಬ್ಬನು, ರುಕ್ಮಿಯೊಬ್ಬನು ಆಗಿನ ಕುರುಕ್ಷೇತ್ರದ ಯುದ್ಧದಲ್ಲಿ ಸೇರದೆ ಹೊರಟು ಹೋದವರು ಇವರಿಬ್ಬರೇ. ಅವರಿಬ್ಬರು ಹೊರಟು ಹೋದ ಮೇಲೆ ತಿರುಗಿ ಪಾಂಡವರು ತಮ್ಮೊಳಗೆ ಮುಂದಿನ ಕಾರ್ಯಾಲೋಚನೆಗಾಗಿ ಕುಳಿತುಕೊಂಡರು. ಅನೇಕ ರಾಜರಿಂದ ತುಂಬಿದ ಆ ಮಂತ್ರ ಸಭೆಯಲ್ಲಿ ಧರ್ಮರಾಜನು ಅಧ್ಯಕ್ಷ ಸ್ಥಾನವನ್ನು ವಹಿಸಿರಲು ಆ ಸಭಾಸ್ಥಾನವು ನಕ್ಷತ್ರಗಳಿಂದಲೂ ಚಂದ್ರನಿಂದಲೂ ಕೂಡಿದ ಆಕಾಶದಂತೆ ಶೋಭಿಸುತ್ತಿತ್ತು. ಇದು 158ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.